ಹೆಲೋ ಫ್ಯಾಮ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಿಗ್ಗೆನೆ ಕ್ಯಾನ್ವಾಸಿಗೆ ಹೊರಟಿದ್ದೀವಿ. ನೋಡಿ ಬೆಳಿಗ್ಗೆನೆ ಮಸಾಲ ವಡೆ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ತಿನ್ಕೊಂಡು ಇವಾಗ ಒಂದು ಊರಿಗೆ ಬಂದಿದ್ದೀವಿ. ನೋಡಿ ಮಕ್ಳು ಇವನು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಆ ಮಕ್ಳಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀವಿ ಅಂದಕ್ಷಣ ಓಡೋದ್ರು. ನೋಡಿ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಟೀ ಕುಡಿಯೋಕೆ ಅಂತ ವ್ಯಾನ್ನ ಸೈಡಿಗೆ ನಿಲ್ಸಿದ್ರೆ ನೋಡಿ ಇವ್ರು ಏನ್ ಮಾಡ್ತಿದಾರೆ ಅಂತ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಇವಾಗ ಟೀ ಬ್ರೇಕ್ ಎಲ್ಲ ಮುಗಿಸಿ ನೆಕ್ಸ್ಟ್ ಊರಿಗೆ ಹೋಗ್ತಾ ನೋಡಿ ಮಕ್ಳಿಲ್ಲ ಅಂತಿದ್ದೀರಾ. ಮೊಮ್ಮಗ ಅವನಂತಲ್ಲ, ಮೊಮ್ಮಗ ಮದುವೆ ಮಾಡಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಗಳ ಮಕ್ಳು ಅಲ್ಲೇ ಸುಪ್ರೀಂ ಮೈಸೂರಲ್ಲಿರೋದಾ? ಸುಪ್ರೀಂ ನಿಮ್ ಮಗನ್ ಮದ್ವೆ ಮಾಡಿ ನಿಮ್ ಮೊಮ್ಮಕ್ಳು ಹುಡ್ತಾರಲ್ಲ ಅವಾಗ ನಮ್ ಸ್ಕೂಲಿಗೆ ಸೇರಿಸಿ. ಕ್ಯಾನ್ವಾಸ್ ಎಲ್ಲಾನು ಮುಗಿಸಿ ಅದೇ ಊರಲ್ಲಿರುವಂತಹ ಹೊಳೆ ಹತ್ರ ಬಂದಿದ್ದೀವಿ ತಿಂಡಿ ಮಾಡೋಣ ಅಂತ. ಅಲ್ಲೇ ಹೊಳೆಯಲ್ಲಿ ಒಬ್ರು ಮೀನ್ ಹಿಡಿತಾ ಇದ್ರು. ನಮ್ನ ಒಂದು ರೌಂಡ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ವಿ. ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ನೋಡಿ ಅವ್ರು ಹಿಡ್ಕೊಂಡ್ ಬಂದಿರೋ ಮೀನ್ನ ಹಂಗೆ ಬಾಯೊಳಗಡೆ ಹಾಕೊಳಕ್ ರೆಡಿ ಆಗಿದ್ದಾರೆ ಇವರು. ಕೊನೆಗೂ ನಾವೆಲ್ಲ ತೆಪ್ಪದಲ್ಲಿ ಒಂದ್ ರೌಂಡ್ ಹೋಗಿದ್ ಬಂದೇ ಬಿಟ್ವಿ. ನಮ್ಮನ್ನ ಕರ್ಕೊಂಡು ಹೋಗಿದ್ದಕ್ಕೆ ಅವ್ರು ದುಡ್ಡು ಇಸ್ಕೊಳ್ಳಿಲ್ಲ. ಹಾಗಾಗಿ ಅಟ್ಲೀಸ್ಟ್ ವ್ಯಾಪಾರನಾದ್ರೂ ಮಾಡೋಣ ಅಂತ ಅವ್ರ ಹತ್ರನೇ ಫಿಶ್ ಇಸ್ಕೊಂಡ್ವಿ. ನೋಡಿ ಇವರಿಬ್ರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಫಿಶ್ ಕ್ಲೀನ್ ಮಾಡೋದಕ್ಕೆ. ಮೀನೇನೋ ತಂದ್ಬಿಟ್ಟಾದ್ರೆ ನನಗೆ ಮೀನ್ ಸಾಂಬಾರ್ ಮಾಡೋದು ಹೇಗೆ ಅಂತಾನೆ ಗೊತ್ತಿರಲ್ಲ. ಹಾಗೋ ಈಗ ಮಾಡಿ ಮೀನ್ ಸಾಂಬಾರ್ ಮಾಡಿದೆ. ಮೀನ್ ಹಾಕೋ ಟೈಮಲ್ಲಿ ನೋಡಿ ಕರ್ಣ ನಾನು ಹಾಕ್ತೀನಿ ಅಂತ ಹೇಳಿ ಸುಟ್ಕೊಂಡ. ಕಂಗ್ರಾಚುಲೇಷನ್ ಬ್ರದರ್. ಸಾಂಬಾರ್ ಮಾಡಿದೆ ಟೇಸ್ಟ್ ಹೇಗಿದೆ ಅಂತ ಕೇಳಿದ್ರೆ ಅವ್ರ ರಿಯಾಕ್ಷನ್ ಸೀರಿಯಸ್ ಆಗಿ ಅಣ್ಣ ಇನ್ನು ಏನು ಬೇಕಣ್ಣ? ಇದು ಸರಿಯಾಗಿಲ್ವೇ? ಇಲ್ಲ ಬೇಕು ಅಷ್ಟೇ.